ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ನಡೀತಾ ಇದೆ ಮದುವೆ ಮೇಕಪ್ ಹಾಗೆ ಎಲ್ಲ ಕೂಡ ನಿಮ್ಮ ಮುಂದೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ಇವತ್ತು ಹುಬ್ಳಿಗೆ ಒಂದು ಆರ್ಡ್ರ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಬಂದು ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ನೋಡಿರಿ, ಫ್ರೆಶ್ ಅಪ್ ಅಂದರೆ ತುಂಬಾ ಬಸ್ ಒಳಗೆ ಬರ್ಬೇಕಾದ್ರೆ ತುಂಬಾ ಕೂದಲು ಕಂಟಿ ಅಂದರೆ ಗಾಳಿ ಎಲ್ಲ ಹಾರಿಬಿಟ್ಟು ಕೂದಲ ಎಲ್ಲ ಇವಾಗಿದ್ದು, ಅದಕ್ಕೆ ತಲೆ ಬಾಚಿಕೊಂಡು ಮೇಲ್ಗಡೆ ಬಂದು ಅಂದರೆ ಫ್ರೆಶ್ ಅಪ್ ಆಗಿ ಅಂದರೆ ಇವಾಗ ಒಬ್ಬರು ಜ್ಯುವೆಲ್ರಿ ರೆಂಟಿಗೆ ಒಯ್ಯಲಿಕ್ಕೆ ಬರ್ತಾಯಿದ್ರು. ಅಂದರೆ ನಾಳೆ ಬೆಳಗ್ಗೆನ ಮದುವೆ ಇದೆ. ಇವಾಗ ಟೈಮ್ ಕೂಡ ತುಂಬಾ ಆಗಿದೆ. ನಾನು ಹುಬ್ಳಿಯಿಂದ ಬರಬೇಕಾದ್ರೆ 7 ಗಂಟೆ, ಇವಾಗ 7 ಗಂಟೆ ನೈಟ್ ಆಯಿತು. ಹಾಗೆ ಅವ್ರದ್ದು ಏನಂತಂದ್ರು, ಇಲ್ಲ ನಂಗೆ ನಾಳೆ ಬೇಕಾಗಿದ್ದೆ ಜ್ಯುವೆಲ್ರಿ, ಅಂದರೆ ಇನ್ನೂ ಒಂದು ಇವತ್ತು ಬೇರೆ ಕಡೆಯಿಂದ ಇದು ಜ್ಯುವೆಲ್ರಿ ಅವೆಲ್ಲನೂ ನಾನು ಹೇಳಿದೆ, ಇಲ್ಲ ನಾನು ಬೇರೆ ಕಡೆ ಬಂದಿದ್ದೀನಿ, ಅವು ಬಂದ ನಂತರ ಅವು ಬೇಕಾದ್ರೆ ನಿಮ್ಗೆ ಆ ಸೆಟ್ ಬೇಕಾದ್ರೆ ಕೊಡ್ತೀನಿ, ಇಲ್ಲ ಹಿಂದೆ ಫಸ್ಟ್ ಒಂದು ಸೆಟ್ ನನ್ನ ಕಡೆ ಅಂದರೆ ಎಲ್ಲ ಮೊದಲು ತಂದಿದ್ವು ಸೆಟ್ ಇದ್ವಲ್ಲ ಅದ್ರೊಳಗೂ ಚಾಯ್ಸ್ ಮಾಡಿದ್ರು. ನಾವು ಮತ್ತು ಹೊಸವು ಬರ್ತಾವೆ ನೋಡ್ರಿ ಇವತ್ತು ಬಂದು ಅಂತಂದ್ರೆ ನೀವು ನೋಡಿ ಇದು ಮಾಡ್ಬೋದು ಅಂತ ನಾ ಹೇಳಿದೆ ಅವರಿಗೆ. ಆಯ್ತು ರೀ ಅಂತ ಹೇಳಿದರು. ಅವರು 7 ಗಂಟೆ ಅಂದರೆ ನಂಗೆ ಕಾಲ್ ಮಾಡಿದ್ರು, ಎಷ್ಟು ಗಂಟೆ ಆಗ್ಬೋದು ರೀ ಅಂತೇಳಿ. ನಾ ಬರ್ಬೇಕಾದ್ರೆ 7 ಗಂಟೆ ಆಗ್ಬೋದು ಅಂತ ನಾ ಹೇಳಿದೆ. ಅವರಿಲ್ಲ ನೈಟ್ ನಾವು 10-11 ಆದರೂ ಕೂಡ ಬಂದು ಒಯ್ತೀವಿ, ನೀವು ರೆಡಿ ಮಾಡಿ ಇಡಿ ಅಂತ ಅಂದರು. ಆಯ್ತು ಅವ್ರಿ ಅಂತ ನಾನು ಮಾರ್ನಿಂಗ್ ಅಕ್ಷತಾಗ ಬೇಕಾಗಿತ್ತು ಅವರಿಗೆ. ಹಾಗಾಗಿ ನಾನು ಎಲ್ಲನೂ ಸ್ವಲ್ಪ ನಂದೇನೈತಲ್ಲ ಫ್ರೆಶ್ ಅಪ್ ಆಗಬೇಕು ಅಂತೇಳಿ ಫ್ರೆಶ್ ಅಪ್ ಆಗಲಿಕ್ಕೆ ಮೇಲ್ಗಡೆ ಬಂದೆ. ಸ್ವಲ್ಪ ತಲೆ ಬಾಚಿಕೊಂಡು ಮತ್ತು ಹಾಗೆ ಏನೈತಲ್ಲ ತುಂಬ ಜ್ಯುವೆಲ್ರಿ ಕೂಡ ರೆಂಟಿಗೆ ಕೊಡ್ತಾ ಇದ್ದೀನಲ್ಲ, ಅವು ಕೂಡ ಹೋಗ್ತಾ ಇದ್ದಾವೆ ತುಂಬ. ಅವನ್ನೆಲ್ಲನೂ ಅವ್ರಿಗೆ ಯಾವ ಬೇಕಲ್ಲ ಸೆಟ್ ಅವ್ನು ರೆಡಿ ಮಾಡಿಕೊಟ್ಟು ನಾನು ಇದು ಮಾಡೋಕೆ ಕುಂದಿರಬೇಕು. ಇವಾಗ ಪ್ರೀ ವೆಡ್ಡಿಂಗ್ ಶೂಟಿಗೆ ಡ್ರೆಸ್ ಓದಿದ್ರು ಎಲ್ಲನೂ. ಇವತ್ತು ನಾ ಇರಲಿಲ್ಲಲ್ಲ ಮನೆಯೊಳಗೆ, ಮಕ್ಕಳಿದ್ರು, ಅವ್ರಿಗೆ ಕೊಟ್ಟು ಹೋಗಿದ್ರು ಎಲ್ಲರೂ ಚೇರ್ ಮೇಲೆ ಹಂಗೆ ಹಾಕಿಬಿಟ್ಟಾರ ನೋಡ್ರಿ. ಇನ್ನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಒಮ್ಮೊಮ್ಮೆ ಕ್ಯಾರಿ ಬ್ಯಾಗ್ದು ಹಂಗೆ ಇಟ್ಟರೆ ಸ್ಮೆಲ್ ಬರ್ತಾ ಇರ್ತವೆ. ಅದಕ್ಕೆ ಬಂದ ಕೂಡಲೇ ಅದನ್ನೆಲ್ಲನೂ ಅವ್ರ ಚೇರ್ ಮೇಲೆ ಇಟ್ಬಿಟ್ಟಾರ. ಹಾಗೆ ಮತ್ತು ಅವನ್ನೆಲ್ಲನೂ ರೆಡಿ ಮಾಡಿ ನೀಟಾಗಿ ಇಟ್ಕೋಬೇಕು. ಎಲ್ಲ ಕೂಡ ನಾವು ಈ ರೀತಿ ನೋಡ್ರಿ, ಇವಾಗ ಜ್ಯುವೆಲ್ರಿ ಅವ್ರಿಗೆ ಯಾವ ಬೇಕಲ್ಲ ಅವ್ನು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಂದು ಮೇಕಪ್ ಇತ್ತು ನಾಳೆ, ಅಂದರೆ ಇವಾಗ ಮೇಕಪ್ ಇತ್ತು ನಾಳೆ, ನನ್ನ ಸಾಯಂಕಾಲ ಎಲ್ಲನೂ ನಾನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಮತ್ತು ಈ ರೀತಿ ಎಲ್ಲ ಜ್ಯುವೆಲ್ರಿ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಎಲ್ಲನೂ ನಾವು ರೆಡಿ ಮಾಡಿಟ್ಕೊಂಡು ಅಂದರೆ ಯಾವಾಗ ಹೇಳ್ತಾರಲ್ಲ, ಒಮ್ಮೊಮ್ಮೆ ಬ್ರೈಡ್ ಆಯಿತು ಮತ್ತು ಏನೋ ಒಂದು ಕಾರ್ಯಕ್ರಮಕ್ಕೆ ಅವರ ಊಟದಟ್ಟಿ ಕಾರ್ಯಕ್ರಮ ಆಯಿತು, ಇನ್ನು ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೇಳಿದರೂ ಕೂಡ ಇದು ಕುಪ್ಸಕ್ಕೆ ನಾನು ರೆಂಟಿಗೆ ಕೊಟ್ಟಿದ್ನಿ. ಅವರು ತುಂಬಾ ಅಂದರೆ ಹೊಟ್ಟೆ ಇತ್ತಲ್ಲ ಅದಕ್ಕೆ ಅದು ಸೊಂಟದ ಬೆಲ್ಟು ಅದು ಏನಾಗುತ್ತಾ ಸಾಂದಾಗಿತ್ತು ಅವರಿಗೆ, ಅದಕ್ಕೆ ದಾರ ಕಟ್ಟಿ ಕೊಟ್ಟಿದ್ನಿ ಅವರಿಗೆ. ಅದು ದಾರ ಎಲ್ಲನೂ ತೆಗೆದುಬಿಟ್ಟು ಎಲ್ಲನೂ ಅವ್ರಿಗೆ ಬೇಕಂದಿದ್ರಲ್ಲ ಅವ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ಬಾಕ್ಸ್. ಅಂದರೆ ಬಂದ ಕೂಡಲೇ ಕೊಟ್ರಾಯ್ತು ಅಂಥೇಳಿ. ಇವಾಗ ಏನೂ ರೆಸ್ಟ್ ಇಲ್ಲ ನೋಡಿರಿ, ಹುಬ್ಳಿಗೆ ಹೋಗಿ ಬಂದರೂ ಕೂಡ ನಾನು ಅಂದರೆ ರೆಸ್ಟ್ ಮಾಡಿದೆ. ಅವರಿಗೆ ರೆಡಿ ಮಾಡಿಟ್ಟು ಬಂದಂದ್ರೆ ಒಯ್ತಾರಲ್ಲ, ಯಾವಾಗ ಬೇಕಾದಾಗ ಬರ್ಬೋದು ಕಸ್ಟಮರ್ ಅಂತೇಳಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಇವೆಲ್ಲ ರೆಂಟಿಗೆ ಕೊಟ್ಟಿರುವಂಥ ಹಾರಗಳು ಇವು ಎಲ್ಲನೂ ಇವನ್ನ ತೆಗೆದುಬಿಟ್ಟು ನಾನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ, ಅದು ಯಾವುದು ಬೇಕು ಅಂತೇಳಿ. ಮತ್ತು ಹೊಸವು ಬಂದಿದ್ವಲ್ಲ, ಹೊಸ ಡಿಸೈನು ಕೂಡ ಅವನು ಎಲ್ಲನೂ ಬಾಕ್ಸ್ ತೆಗೆದುಬಿಟ್ಟು ಯಾವ್ಯಾವ ನಾ ಹೇಳಿದ್ನಿ ಯಾವ್ಯಾವ ಬಂದಾವ ಹಾಗೆ ಯಾವ ರೀತಿ ಅದಾವ ಅಂಥೇಳಿ ಎಲ್ಲನೂ ನೋಡಬೇಕು ಅಂಥೇಳಿ ನಾನು ತೆಗೆದು ನೋಡ್ತಾ ಇದ್ದೀನಿ. ಜ್ಯುವೆಲ್ರಿ ಎಲ್ಲನೂ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆ ತೆಗೆದು ಎಲ್ಲ ನೋಡಬೇಕು. ಹಾಗೆ ಇವರೆಲ್ಲನೂ ಕೊಟ್ಟಿದ್ನೆಲ್ಲ ಅದಕ್ಕೆ ದಾರ ತೆಗೆದುಬಿಟ್ಟು ಇವಾಗ ಏನೈತಲ್ಲ ಅದು ಕಸ್ಟಮರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿಬಿಟ್ಟು ನೀವು ಯಾವಾಗ ಬರ್ತೀರಿ ಅಂತ ನಾನು ಕೇಳಿದೆ. ಬರ್ತೀವಿ ಅಕ್ಕ, ಇವಾಗ ಬಸ್ಸಿಗೆ ಆಗ್ತಾಯಿದೆ, ಯಾರನ್ನಾರು ಹಚ್ಕೊಡ್ತೀನಿ, ಬಸ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಯಾರನ್ನಾರು ಹಚ್ಕೊಡ್ತೀನಿ ಅಂತ ಹೇಳಿದ್ಲು. ಆಯಿತು ಅಪ್ಪಿ, ನಾ ಬಂದಿದ್ದೀನಿ ಮನೆಗೆ, ಯಾವಾಗ ಹಚ್ಕೊಡ್ತೀನಿ ಅಂತ ನಾನು ಹಚ್ಕೊಡ್ತೀನಿ ಅಂತ ಅಂದರು. ಹಾಗೆ ಅದಕ್ಕೆ ರೆಡಿ ಮಾಡಿಟ್ಕೊಂಡು ಎಲ್ಲನೂ ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ಅವರು ತುಂಬಾ ಖುಷಿಪಟ್ಟರು. ಜ್ಯುವೆಲ್ರಿ ತುಂಬಾ
ಚೆನ್ನಾಗಿದಾವ ಅಕ್ಕ ಅಂತ ಹೇಳಿದರು. ಹಾಗೆ ಎಲ್ಲ ಕೂಡ ನಾನು ಈ ರೀತಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಪ್ರೀ ವೆಡ್ಡಿಂಗ್ ಶೂಟಿಗೆ ಡ್ರೆಸ್ ಕೂಡ ಮುಂದಿನ ಸಲ ತುಂಬ ಡ್ರೆಸ್ ಸ್ಟಿಚಸ್ ಮಾಡಬೇಕು. ಬಟ್ಟೆ ಕೂಡ ತಂದಿಟ್ಟಿದ್ದೀನಿ ಭಾಳಷ್ಟು. ಎಲ್ಲ ಅಂದರೆ ಒಂದೊಂದು ದಿನ ಒಂದೊಂದು ಕಲರ್ ಇವಿವರು ಕೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲನೂ ಎರಡೆರಡು ಕಲರ್ ಸ್ಟಿಚ್ ಮಾಡಬೇಕಂತೇಳಿ ಬಟ್ಟೆ ಕೂಡ ತಂದಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಸಲ ಅಂತಂದ್ರೆ ತುಂಬ ಡ್ರೆಸ್ಸಸ್ ಒಂದು ಇವಾಗ ಜುಲೈ ಹತ್ರ ಅಂದ್ರೆ ಜುಲೈದಾಗ ಸ್ವಲ್ಪ ಸೀಸನ್ ಕಡಿಮೆ ಇರ್ತಿತ್ತಲ್ಲ, ಅವಾಗ ಏನಾರ ಸ್ವಲ್ಪ ಒಂದು ತಿಂಗಳು ಅವಾಗ ಸ್ಟಿಚಿಂಗ್ ಮಾಡಿದ್ರೆ ಆತಂತೇಳಿ ಅಂದ್ಕೊಂಡಿದ್ದೀನಿ. ಇದು ಹಾರ ಕಟ್ಟಾಗಿತ್ತದ, ಅಂದರೆ ಗೊಂಡೆ ಕಟ್ಟಾಗಿತ್ತು. ಬೇರೆ ಗೊಂಡೆ ಹಾಕ್ತಾ ಇದ್ದೀನಿ ನೋಡಿರಿ. ಅದು ತೆಗೆದ್ಬಿಟ್ಟು ಅದು ಬೇರೆ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಇರ್ತೈತಿ. ನಾವೇನೋ ಮಾಡ್ತಾ ಇದ್ದೀವಿ ಅಂದರೆ ಕೆಲಸ ಇದ್ರ ಹಿಂದೆ ತುಂಬಾ ಶ್ರಮ ಇರ್ತೈತಿ. ಅದು ಯಾರಿಗೆ ಕಾಣಂಗಿಲ್ಲ. ನಾವು ಮಾಡಿರೋಂಥ ಕೆಲಸ ಕಾಣ್ತಾ ಇರೋದಿಲ್ಲ. ಅದು ನೋಡಲಿಕ್ಕೆ ಅಷ್ಟೇ ಅವ್ರಿಗೆ ಹೆಂಗಾಗತ್ತೆ, ಇವರು ದುಡ್ಡಷ್ಟೇ ಕಾಣ್ತೈತಿ. ಇವಾಗ ನಾವು ಹಿಂದೆ ಎಷ್ಟೆಲ್ಲ ಶ್ರಮ ಪಡ್ತಾ ಇರ್ತೀವಿ ಅದ್ರ ಹಿಂದೆ ಯಾರಿಗೂ ಕಾಣ್ತಾ ಇರೋದಿಲ್ಲ. ಒಂದು ಮೇಕಪ್ ಹೋಗ್ಬೇಕಾದ್ರೆ ಅದ್ರ ಹಿಂದೆ ಏನೆಲ್ಲ ಕಷ್ಟ ಇರ್ತೈತಿ, ಎಲ್ಲ ಒಂದು ಒಯ್ಲಿಲ್ಲ ಅಂದ್ರೆ ನಮಗೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಆ ಥರ ಆಗಿಬಿಡ್ತೈತಿ. ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಬಿಡದೆ ಎಲ್ಲನೂ ನಾವು ಹೊತ್ಕೊಂಡು ಹೋಗಬೇಕು. ನಮ್ಗೆ ಬ್ಯಾಗ್ ನೋಡ್ರೆ ತುಂಬಾ ವಜ್ಜೆ ಇರ್ತಾವೆ. ಆ ರೀತಿ ನಾವು ಎಲ್ಲನೂ ಮೇಂಟೈನ್ ಮಾಡೋದಂದ್ರೆ ತುಂಬಾ ಕಷ್ಟ ಆಗ್ತೈತಿ ಎಲ್ಲನೂ. ಆದರೂ ಕೂಡ ಅಲ್ಲಿ ಬ್ರೈಡ್ ಹೆಂಗಿರ್ತಾರಪ್ಪ ಅಂತಂದ್ರೆ ಒಬ್ಬೊಬ್ಬರು ಚೆನ್ನಾಗಿರ್ತಾರೆ, ಒಬ್ಬೊಬ್ರು ಅಂದ್ರೆ ಒಂದು 5 ನಿಮಿಷದಾಗ ಅವ್ರಿಗೆ ಸಾಡಿ ಉಟ್ಕೋಕ್ಕಾಗಲ್ಲ. ಬೇಗ ಬೇಗ ಮಾಡಿರಿ ಅಂತಿರ್ತಾರೆ. ಅದನ್ನೆಲ್ಲ ನಾವು ಹೇರ್ ಸ್ಟೈಲ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೋಬೇಕು, ಸಾರಿ ಉಡಿಸ್ಬೇಕು, ಎಲ್ಲನೂ ನಾವು ರೆಡಿ ಮಾಡಬೇಕಲ್ಲ. ಅವ್ರನ್ನ ಏನಿಲ್ಲ ಅಂದ್ರೆ ಒಂದು ಮಿನಿಮಮ್ ಒಂದು ಅರ್ಧ ತಾಸಾರ ಕೊಡಬೇಕು. ಅವ್ರು ಒಮ್ಮೊಮ್ಮೆ ಏನು ಮಾಡ್ತಾರೆ, ಒಂದು 10 ನಿಮಿಷ ಕೊಟ್ಟಾರ ಎಷ್ಟೊತ್ತು ಮಾಡ್ತಾ ಇದ್ದಾರೆ ಅಂತಿರ್ತಾರೆ. ಅವೆಲ್ಲನೂ ನಾವು ಬಿಸ್ಕೋಬೇಕು ಅವ್ರ ಕಡೆಯಿಂದ, ಕಸ್ಟಮರ್ ಕಡೆಯಿಂದ. ಯಾಕಂತಂದರೆ ಬ್ರೈಡ್ ಜೊತೆ ಯಾರು ಇರ್ತಾರಲ್ಲ ಅವರು ಆ ಥರ ಮಾತಾಡ್ತಾ ಇರ್ತಾರೆ. ಅವ್ರು ಅಂತಿರ್ತಾರೆ ಬ್ರೈಡ್, ಅಯ್ಯೋ ತುಂಬಾ ಕಷ್ಟ ಇದೆ ಬಿಡ್ರಿ ಅಕ್ಕ ಇದು, ಮತ್ತಾದರೂ ಕೂಡ ನಿಮಗೆ ಮಾತಾಡ್ತಾರೆ ಜನ ಅಂತ ಹಿಂಗೆಲ್ಲ. ಅಂದರೆ ನಾವೇನೋ ಮಾಡ್ತಾ ಇರ್ತೀವಿ ಅದ್ರ ಹಿಂದೆ, ಮತ್ತು ಅವ್ರು ಏನಂತಾರೆ ಜಲ್ದಿ ಉಡಿಸಿ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಹಾಗೆ ಇದು ನಮ್ಮ ರಿಲೇಷನ್ ಒಬ್ಬರು ಅದಾರಂತಾರೆ ಮೇಕಪ್ ಆರ್ಟಿಸ್ಟ್, ತುಂಬ ದಿನದಿಂದ ಮಾಡ್ತಾಯಿದ್ದಾರೆ. ಅವರು ಮೇಕಪ್ ಅಂದರೆ ಅವ್ರದ್ದು ಮದುವೆ ಮೇಕಪ್ ಹೋಗಿದ್ದರು. ಅವರು ಒಂದು 3 ಮಂದಿದ ಅಂದ್ರೆ ಮೇಕಪ್, ಅದು ಸಾರಿ ಉಡಿಸೋದು ಮತ್ತು ಹುಡುಗಿದೊಂದು ಮೇನ್ ಒಂದು ಮೇಕಪ್ ಇತ್ತು. ಅದಕ್ಕೆ ನನಗೆ ಹೇಳಿದರು ಅವರು ಬೇರೆ ಕಡೆ ಮೇಕಪ್ ಇದ್ವು ಅವ್ರು ಬೇರೆ ಕಡೆ ಮೇಕಪ್ ಹೋಗಿದ್ದರು. ಅದಕ್ಕೆ ಅವನ್ನೆಲ್ಲನೂ ಅವ್ರದ್ದು ಪಾರ್ಲರ್ ಒಳಗೆ ಹೋಗಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಸಾಮಾನೆಲ್ಲನೂ ತೆಗೆದುಬಿಟ್ಟು ಮೇಕಪ್ ಸಾಮಾನು ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾಯಿದ್ದಾರೆ ನೋಡಿರಿ. ಅದೊಂದು ತುಂಬಾ ಖುಷಿ ಅವ್ರ ಕಡೆಯಿಂದ. ಯಾಕಂದ್ರೆ ಅವರು ಭಾಳ ಹೆಲ್ಪ್ ಮಾಡಿದರು ನನಗೆ. ಎಲ್ಲೇ ಒಂದು ದೇವ್ರು ನಾವು ಯಾರಿಗಾರ ಒಳ್ಳೇದು ಮಾಡಿದರೆ ನಮಗೂ ಕೂಡ ಯಾರು ಒಬ್ಬರ ನಿತ್ಯ ನಿಂದಿರ್ತಾರೆ. ತುಂಬಾ ಅವರು ಏನಿದ್ರೂ ವಿದ್ಯೆ ಹೇಳ್ಕೊಡ್ತಾರೆ. ನಾ ಇಲ್ಲೇ ಮಿಸ್ಟೇಕ್ ಮಾಡಿದ್ರೂ ಕೂಡ ಅವರು ಈ ಥರ ಮಾಡಿ ಅಂತ ಹೇಳ್ತಾರೆ. ಏನೋ ಒಂದನ್ನು ಸಾಮಾನು ಅವ್ರ ಜೊತೆಗೇನೆ ಅವ್ರೂ ಸಾಮಾನು ಏನಾರು ಬರುವಿದ್ವು ಅಂತಂದ್ರೆ ನನಗೂ ಈ ಥರ ಆರ್ಡ್ರ್ ಮಾಡಿರಿ ಅಂತಂದ್ರೆ ಅವರು ಆರ್ಡ್ರ್ ಅಂದರೆ ಅವ್ರ ಜೊತೆ ನಾನು ಆರ್ಡ್ರ್ ಹಾಕ್ತಾರೆ. ಅದೊಂದು ತುಂಬಾ ಖುಷಿ ಆಗುತ್ತೆ. ಮತ್ತು ಹಾಗೆ ಏನೈತಲ್ಲ, ಅವರು ಏನಾರ ಜಾಸ್ತಿ ಮೇಕಪ್ ಅಂದರೆ ಈ ಸೈಡ್ ಡ್ರೆಸ್ ಅದು ಇದ್ರಂದ್ರೆ ಅವ್ರು ಹೇಳ್ತಾರೆ ನನಗೆ ಈ ಥರ ಬಂದಾವ ಮತ್ತು ನಿಮ್ಮ ಯಾವ ಬುಕ್ ಆಗ್ಯಾವ ಅಂತ ಮೊದ್ಲು ಕೇಳ್ತಾರೆ. ಅವತ್ತು ನಾ ಬುಕ್ ಇರಲಿಲ್ಲ ಅಂತಂದರೆ ಅವರು ಕೂಡ ಹೇಳ್ತಾರಲ್ಲ ಅವ್ರ ಜೊತೆ. ಅಂದರೆ ಅವರು ಯಾವಾರ ಇದ್ದು ಅಂದ್ರೆ ನಾ ಮಾಡ್ತೀನಿ. ತುಂಬಾ ಹೆಲ್ಪ್ ಆಗಿದೆ ಅವರಿಂದ ನನಗೆ. ತುಂಬಾ ಅವ್ರಿಗೆ ಥ್ಯಾಂಕ್ಸ್. ನಾವೆಷ್ಟೋ ಇದು ಮಾಡಿದರೂ ಕೂಡ ಅವ್ರಿಗೆ ಇದಾಗಂಗಿಲ್ಲ. ಯಾಕಂದರೆ ನಾವು ಯಾರು ಎಲ್ಲೋ ಒಂದು ಇದನ್ನ ಮಾಡಿದ್ರಪ್ಪ ಅಂದ್ರೆ ಅದೊಂದು ಎಲ್ಲೋ ನಾವು ಒಂದು ಆ ಸ್ಥಾನದಾಗ ಇಟ್ಟಿರ್ತೀವಿ ಅವ್ರನ್ನ. ಯಾಕಂತಂದ್ರೆ ನಾವು ಕೂಡ ಯಾರಿಗಾರ ಹೆಲ್ಪ್ ಮಾಡಿದ್ರೆ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅನ್ನೋದು ನಿಜ ನೋಡಿರಿ. ನಾವು ಸ್ಟಿಚಿಂಗ್ ಒಳಗೆ ಯಾರೋ ಏನೋ ನನಗೆ ಕೇಳಿದ್ರು ಕೂಡ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ. ಅದಕ್ಕೆ ನನಗೆ ಅದೇ ಅಂತೈತೀನಿ, ಯಾರು ಹೋದರೂ ನನಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಏನೋ ನಾವು ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ, ಅದೊಂದು ತುಂಬಾ ಖುಷಿ ಅಂತೇಳಿ. ಅದೊಂದು ಖುಷಿ ನೋಡಿರಿ ನನಗೆ. ರಿಲೇಷನ್ ಆಗಬೇಕು ಅವ್ರು ನಮಗೆ. ತುಂಬಾ ಹಚ್ಕೊಂಡಿದ್ದಾರೆ ಅವರು, ನಾನು ಕೂಡ ಅಷ್ಟೇ ಹಚ್ಕೊಂಡಿದ್ದೀನಿ ಅವ್ರನ್ನ. ತುಂಬಾ ಖುಷಿ ಆಗುತ್ತೆ. ಹಾಗೆ ಎಲ್ಲನೂ ಬರ್ತಾಯಿದ್ರು ಅವರು ಮಾಡಿಸ್ಕೊಳ್ಳಿಕ್ಕೆ. ಅದಕ್ಕೆ ನಾನು ರೆಡಿ ಮಾಡಿಕೊಂಡು ಈ ರೀತಿ ನೋಡಿರಿ ಸಾರಿ ಎಲ್ಲ ಉಡಿಸ್ಬಿಟ್ಟು
ಹೇರ್ ಸ್ಟೈಲ ದೀಪಾಲಿ ಮಾಡಿದ್ಲು. ಇದು ಮೇಕಪ್ ನಾ ಮಾಡಿರೋಂಥ ಮೇಕಪ್ ನೋಡ್ರಿ. ತುಂಬಾ ಖುಷಿಪಟ್ಟರು ಅವರು. ತುಂಬಾ ಇಷ್ಟ ಆಯಿತು ನನ್ನ ಮೇಕಪ್, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳಿದರು ಅವರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.